ವಿಡಿಯೋ ನೋಡೋಕ್ಕೆ ಬಂದಿರತಕ್ಕಂಥ ಎಲ್ಲ ಸಿಂಗಲ್ಸ್ಗಳಿಗೆ ನಮಸ್ತೆ ಸ್ನೇಹಿತರೆ. ಪ್ರಸ್ತುತ ನಮ್ಮ ಚಾನಲಲ್ಲಿ ಮದುವೆ ಆಗದೇ ಇರತಕ್ಕಂಥ ಹೆಣ್ಣು ಮಕ್ಕಳು ಸ್ವಲ್ಪ ಡಿಮ್ಯಾಂಡ್ಸ್ಗಳನ್ನು ತೆಗೆದುಕೊಂಡು, ಅಂದರೆ ಇದೇ ರೀತಿ ಹುಡುಗ ಬೇಕು ಅಂತ ಡಿಮ್ಯಾಂಡ್ಸ್ಗಳನ್ನು ತೆಗೆದುಕೊಂಡು ಒಂದು ಹುಡುಗನ್ನ ಹುಡುಕಾಟ ಮಾಡ್ತಾರೆ. ಅದರಲ್ಲಿ ಇವತ್ತು ನಮಗೆ ಕೃತಿಕಾ ತುಮಕೂರು ಅಂತಹ ಈಕೆ ಹೆಸರು. ಪ್ರಸ್ತುತ ಒಂದು ಮಲೆನಾಡಿನಲ್ಲಿ ವಾಸವಾಗಿರ್ತಕ್ಕಂತಹ ತುಮಕೂರಿನ ಬೆಡಗಿ ಆಗಿರ್ತಕ್ಕಂಥ ಈಕೆ ಪ್ರಸ್ತುತ ಒಂದು ಬಟ್ಟೆ ಶೋರೂಮ್ನಲ್ಲಿ ಒಂದು ಕೆಲಸ ಮಾಡ್ತಾ ಇದ್ದಾರೆ. ಕೆಲಸ ಮಾಡೋದು ಪ್ರಸ್ತುತ ಬೆಂಗಳೂರಿನ ಒಂದು ಎಲ್ಲೋ ಒಂದು ಹೇಳಿದರು ಊರು, ಅದು ಗೊತ್ತಿಲ್ಲ ಎಕ್ಸಾಕ್ಟಾಗಿ. ಬಟ್ ಹುಟ್ಟಿ ಬೆಳೆದದ್ದು ಉತ್ತರ ಕರ್ನಾಟಕದ ತುಮಕೂರು ಎಂಬಲ್ಲಿ ಹುಟ್ಟಿ ಬೆಳೆದಿದ್ದಾರೆ ಅಂತ ಮಾಹಿತಿ ಕೊಡಲಿದ್ದಾರೆ. ಈಕೆ ಬಂದ್ಬಿಟ್ಟು ಪ್ರಸ್ತುತ ಕನ್ನಡ, ಹಿಂದಿ ಮತ್ತು ಮರಾಠಿ ಮಾತಾಡೋಕ್ಕೆ ಬರ್ತಕ್ಕಂಥ ಒಬ್ಬ ಹುಡುಗಿ. ಅಪ್ಪಟ ಸಸ್ಯಾಹಾರಿ ಪ್ರಿಯ ಆಗಿರೋದು ಈ ಒಂದು ಕೃತಿಕಾ ಅವರು. ಅಡುಗೆ ವಿಚಾರದಲ್ಲಿ ಎಲ್ಲನೂ ಕೂಡ ಮಾಡ್ತಾರೆ, ಡ್ಯಾನ್ಸ್ ಮಾಡ್ತಾರೆ, ಅವಾಗವಾಗ ಸಿಂಗಿಂಗ್ ಕೂಡ ಆಡ್ತಾರೆ. ಆಲ್ರೌಂಡರ್ ಆಗಿರ್ತಕ್ಕಂಥ ಈಕೆಗೆ ಕೆಲವೊಂದಿಷ್ಟು ಪಾಯಿಂಟ್ಗಳುಳ್ಳಂತಹ ಹುಡುಗ ಬೇಕಾಗಿದ್ದಾರೆ. ಏನು ಗುರು ಆ ಪಾಯಿಂಟು ಅಂತ ನೋಡೋಣ. ಇವರ ತಂದೆಯವರು ವ್ಯಾಪಾರಸ್ಥರು, ತಾಯಿಯವರು ಮನೆಯಲ್ಲಿ ಗೃಹಿಣಿಯವರು, ತಂಗಿಯವರು PUC ಓದ್ತಾ ಇದ್ದಾರೆ. ಇವರ ತಂದೆ ತಾಯಿಯವರಿಗೆ 2 ಜನ ಹೆಣ್ಣು ಮಕ್ಕಳು, ಒಬ್ಬ ಗಂಡು ಮಗಂದು ಮದುವೆ ಆಗಿದೆ ಆಲ್ರೆಡಿ, ದೊಡ್ಡ ಹಿರಿಮಗ ಅವನು. ಈಕೆಗೆ ಕೃತಿಕಾ ಅವರಿಗೆ ಯಾವ ರೀತಿಯ ಹುಡುಗನ ಅವಶ್ಯಕತೆ ಇದೆ ಅಂದರೆ, ಪಾಯಿಂಟ್ ನಂಬರ್ 1, ರೆಸ್ಪೆಕ್ಟ್ಫುಲ್ ಹಸ್ಬೆಂಡ್ ಆಗಿರಬೇಕು ಆ್ಯಂಡ್ ಆ ರೀತಿಯ ಮೆಟೀರಿಯಲ್ ಆಗಿರಬೇಕು. ಪಬ್ಲಿಕ್ ಆಗಿರಲಿ, ಪ್ರೈವೇಟ್ ಆಗಿರಲಿ, ಸೇಮ್ ರೆಸ್ಪೆಕ್ಟ್ ಕೊಡಬೇಕು. ಅಂದರೆ ಸ್ನೇಹಿತರೆ, ಇವಾಗ ಹೆಂಡತಿ ಅಂದರೆ ಕೃತಿಕಾ ಬಾಯಲ್ಲಿ ಏನು ಮಾಡ್ತಾ ಇದೀಯಾ ಅಂತ ಮನೆಯಲ್ಲಿ ಕರೆದು, ಮನೆ ಬಿಟ್ಟು ಹೊರಗಡೆ ಬಂದಾಗ ಜನ ಇರ್ತಕ್ಕಂತಹ ಪ್ಲೇಸ್ನಲ್ಲಿ ಕೃತಿ ಬಾರೆ ಎಷ್ಟು ಮಾಡ್ತಾ ಇದೀಯಾ ನೀನು, ಈ ರೀತಿಯ ಮಾತುಗಳು ಬೇಡ. ಜನ ಇರಲಿ, ಜನ ಇಲ್ಲದೇ ಇರಲಿ, ಎಲ್ಲ ರೀತಿಯಲ್ಲೂ ಕೂಡ ಒಂದೇ ಸೇಮ್ ಇರಬೇಕು ನೀವು, ಅದು ರೆಸ್ಪೆಕ್ಟ್ ಕೊಡಬೇಕು ಅಂತ ಹೇಳಿದ್ದಾರೆ. 1ನೇ ಡಿಮ್ಯಾಂಡು. 2ನೇ ಡಿಮ್ಯಾಂಡ್ ಬಂದ್ಬಿಟ್ಟು, ನನ್ನನ್ನು ಮದುವೆ ಆಗಬೇಕಾಗಿರ್ತಕ್ಕಂಥ ಹುಡುಗನ ಏಜು ನನಗಿಂತ 2 ರಿಂದ 4 ವರ್ಷ ಹೆಚ್ಚಿಗೆ ಆಗಿದ್ದರೂ ಕೂಡ ಒಪ್ಪಿಗೆ ಇದೆ ಅಂತ ಹೇಳಿದ್ದಾರೆ. ಅಂದರೆ ಇವ್ರಿಗಿಂತ ಒಂದು 4 ವರ್ಷ ಹೆಚ್ಚಿಗೆ ಇದ್ದರೂ ಕೂಡ ಒಪ್ಪಿಗೆ ಇದೆ, ಬಟ್ ಮೆಚ್ಯೂರಿಟಿ ಮೈಂಡ್ ಇರಬೇಕು ಅಂತ ಹೇಳಿದ್ದಾರೆ. ನಾನು ಏನು ಥಿಂಕಿಂಗ್ ಮಾಡ್ತೀನೋ ಅದೇ ರೀತಿ ನೀವು ಕೂಡ ಥಿಂಕಿಂಗ್ ಮಾಡಬೇಕು. ಆ ರೀತಿ ಮೆಚ್ಯೂರಿಟಿ ಮೈಂಡ್ ನಿಮ್ಮ ಹತ್ರ ಇರಬೇಕು ಅಂತ ಹೇಳಿದ್ದಾರೆ. ಪಾರ್ಟ್ನರ್ಗೆ ಒಳ್ಳೆಯ ರೀತಿಯಲ್ಲಿ ರೆಸ್ಪೆಕ್ಟ್ ಕೊಡಬೇಕು. ಯಾವಾಗಲೂ ಕೂಡ ಫಸ್ಟ್ ವಿಶ್ ನೀವೇ ಮಾಡಬೇಕು. ಇವರ ಬರ್ತ್ಡೇಗೆ ಮತ್ತು ಇವರ ಹುಟ್ಟಿದಬ್ಬ ಅಥವಾ ಏನೇ ಇರಲಿ, ಫಸ್ಟ್ ವಿಶ್ ನಿಮ್ಮಿಂದನೇ ಇರಬೇಕಂತ ಹೇಳಿದ್ದಾರೆ. ಸ್ವಲ್ಪ ಮೊಬೈಲ್ ನೋಡೋದು ಜಾಸ್ತಿ, ಹಾಗಾಗಿ ನೀವು ಏನೂ ಕೂಡ ಬೈಬಾರ್ದು ಅಂತ ಹೇಳಿದ್ದಾರೆ. ಕಂಟ್ರೋಲ್ ಅಲ್ಲ, ಸಪೋರ್ಟಿವ್ ಕೊಡ್ತಕ್ಕಂತಹ ರಿಲೇಷನ್ಶಿಪ್ಪಲ್ಲಿ ಇದ್ದರೆ ನಾನು ನಿಮ್ಮನ್ನು ಮದುವೆ ಆಗ್ತೀನಿ ಅಂತ ಹೇಳಿರೋದು. ಇನ್ನು ಇವರಿಗೆ ನಿಮ್ಮ ಫೋಟೋ, ನಿಮ್ಮ ಡೀಟೇಲ್ಸ್ಗಳು ಕಳಿಸ್ಬೇಕಾಗಿರ್ತಕ್ಕಂಥದ್ದು ಏನಂದರೆ, ಕೆಳಗಡೆ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ Gmail ID ಕೊಟ್ಟಿದ್ದೇವೆ. ಆ ಒಂದು Gmail IDಗೆ ಒಂದು ಮೇಲ್ ಮಾಡಿ, ಬ್ರೋಕರ್ ಅವರು ನಿಮಗೆ ಕಾಂಟ್ಯಾಕ್ಟ್ನ ಮಾಡಿ ಹೆಚ್ಚಿನ ಮಾಹಿತಿನ ಪಡೆದುಕೊಳ್ತಾರೆ. ಈ ಒಂದು ಕೃತಿಕಾ ಅವ್ರನ್ನ ಮದುವೆ ಆಗೋದ್ರಿಂದ ನಿಮಗೇನಾದರೂ ಲಾಭ ಇದೆಯಾ? ಹೌದು. ಈ ಒಂದು ಕಾರು ನೋಡಿ ಎಷ್ಟೊಂದು ಚೆನ್ನಾಗಿದೆ. ಇದು ನಿಮಗೆ ಅವ್ರನ್ನ ಮದುವೆ ಆದರೆ ಕೊಡ್ತಾರೆ ಅಂದರೆ ನಂಬ್ತೀರಾ? ಶಾಕ್ ಆಯ್ತಲ್ವಾ? ನಂಬಲೇಬೇಕು ಸ್ನೇಹಿತರೆ. 1,50,000 ರೂಪಾಯಿ ಒಂದು ಬಂಗಾರದ ಬೆಲೆ ಇರ್ತಕ್ಕಂಥ ಈ ಒಂದು ಕಾಲದಲ್ಲಿ ಪ್ರಸ್ತುತ 5 ಲಕ್ಷ ರೂಪಾಯಿ ಒಂದು ಕಾರನ್ನು ವರದಕ್ಷಿಣೆ ರೂಪದಲ್ಲಿ ಕೊಡ್ತಾರೆ ಅಂದರೆ ಯು ಆರ್ ಸೋ ಲಕ್ಕಿ. ಜನರೇಷನಲ್ಲಿ ಇರ್ತಕ್ಕಂತಹ ಹುಡುಗಿಯರ ಜನಸಂಖ್ಯೆ ಹೆಚ್ಚಿಗೆ ಹೆಂಗಾಗ್ತಿದೆಯೋ ಅದೇ ರೀತಿ ಅವರ ತಲೆಯಲ್ಲಿರ್ತಕ್ಕಂತಹ ಒಂದು ಯೋಚನೆಗಳು, ವಿಚಾರಗಳು, ಮೆಚುರಿಟಿ ಮೈಂಡೇನ್ಗಳು ಎಲ್ಲನೂ ಕೂಡ ಹೆಚ್ಚಿಗೆ ಆಗ್ತಾ ಇದೆ. ಯಾಕಂದರೆ ಇದೇ ರೀತಿ ಇರಬೇಕು, ನನ್ನನ್ನು ಇದೇ ರೀತಿ ನೋಡ್ಕೊಳ್ಬೇಕು, ಹೀಗೆ ಮಾಡಬೇಕು, ಹೀಗೆ ಇದು ಮಾಡಬೇಕು ಅಂತ ಹೇಳ್ತಾ ಇರೋಲ್ವ, ಅಂಥವ್ರು ಸಿಗೋದು ತುಂಬ ಕಮ್ಮಿ. ಸಿಕ್ಕರು ಅಂದರೆ ಅವರನ್ನು ಪಟಕ್ಕನೆ ಕ್ಯಾಚ್ ಹಾಕ್ಕೊಳ್ಬೇಕು ಅಂತ ಇವರ ಉದ್ದೇಶ. ಹಾಗಾಗಿನೇ ನೀವು ಅವ್ರಿಗೆ ಸಿಕ್ಕಿರ್ತೀರ ಅಂತ ಒಬ್ಬ ಹುಡುಗ ಇರ್ತೀರ. ಅದಕ್ಕೋಸ್ಕರ ನಿಮ್ಮ ಜೊತೆ ಅವರು ಮದುವೆ ಆಗ್ತಾರೆ. ಅದಕ್ಕೋಸ್ಕರ ನಿಮ್ಮ ಖುಷಿಗೆ ಈ ಒಂದು ಕಾರನ್ನು ಕೊಡ್ತಾ ಇದ್ದಾರೆ. ಕಾರು ಹೆಂಗಿದೆ? ಇದು ಬಂದುಬಿಟ್ಟು ಒಳ್ಳೆ ಒಂದು ಹೈಡ್ರೋನ್ ಕಾರ್ ಅಂತೆ ಸ್ನೇಹಿತರೆ. ಇದು SIV ಪ್ರೀಮಿಯಂ ಲುಕ್ಕಲ್ಲಿ ಇದೆ ಸ್ನೇಹಿತರೆ. SIV ಪ್ರೀಮಿಯಂ ಲುಕ್, ಟಾಪ್ ಮಾಡಲ್ ಲುಕ್ ಮತ್ತು ಇಂಜಿನ್ ಲುಕ್ ನೋಡ್ತಾ ಇದ್ದೀರಾ. ಟೈರ್ ಕಂಡೀಷನ್ ತೋರಿಸ್ತಾ ಇದ್ದೀನಿ. ಒಳ್ಳೆಯ ಒಂದು ಸ್ಮೂತ್ ಇಂಜಿನ್ ಆ್ಯಂಡ್ ಒಳ್ಳೆಯ ಒಂದು ಪರ್ಫಾರ್ಮೆನ್ಸ್ ಕೊಡ್ತಕ್ಕಂತಹ ಗುಡ್ ಕ್ವಾಲಿಟಿಯ ಒಂದು ಕಾರ್ ಆಗಿರುತ್ತೆ. ಎಫೆನ್ಸಿಲಿ ಆ್ಯಂಡ್ ಅಡ್ವಾನ್ಸ್ಡ್ ಫ್ಯೂಚರ್ ಇದೆ ಆ್ಯಂಡ್ ಡ್ರೈವಿಂಗ್ ಸ್ಕಿಲ್ ಕೂಡ ಇದರಲ್ಲಿ ಚೆನ್ನಾಗಿದೆ. ಅಸಿಸ್ಟೆಂಟ್ ಫ್ಯೂಚರ್ಸ್ಗಳು ಆ್ಯಡ್ ಮಾಡಿದ್ದಾರೆ ಅಂತ ಹೇಳಿದ್ದಾರೆ. ವೆರಿ ಸಪೋರ್ಟಿವ್ ಆ್ಯಂಡ್ ವೆರಿ ಎಕ್ಸ್ಪೆನ್ಸಿವ್ ಆಗಿರ್ತಕ್ಕಂಥ ಕಾರ್ಗಳಲ್ಲಿ ಇದು ಕೂಡ ನಂಬರ್ 1. ಇದರ ಟಾಪ್ ಮಾಡೆಲ್, ಪ್ರೀಮಿಯಂ ಲುಕ್ ಆ್ಯಂಡ್ ಮಾಡರ್ನ್ ಡಿಸೈನ್ ಎಲ್ಲನೂ ಕೂಡ ಚೆನ್ನಾಗಿ ಇರ್ತಕ್ಕಂಥದ್ದು ನೀವು ಕೂಡ ನೋಡ್ತಾ ಇದ್ದೀರಾ.
ಆ್ಯಂಡ್ ಇಂಟೀರಿಯಲ್ ಡಿಸೈನ್ ತೋರಿಸ್ತಾ ಇದ್ದೀನಿ. ಬರೀ ಹೊರಗಿನ ಒಂದು ಟಾಪ್ ಮಾಡೆಲ್ ಡಿಸೈನು ಮತ್ತು ಪ್ರೀಮಿಯಂ ಲುಕ್ ವಿತ್ ಕಲರ್ ಡಿಸೈನ್ ನೋಡಿದ್ರೆ ಎಷ್ಟೊಂದು ಚೆನ್ನಾಗಿ ಕಾಣಿಸುತ್ತೆ ಅಲ್ವಾ. ಹಾಗೆ ಒಳಗಡೆ ಇಂಟೀರಿಯಲ್ ಡಿಸೈನ್ ನೋಡಿದ್ರು ಕೂಡ ಅಷ್ಟೇ ಸಖತ್ತಾಗಿ ಕಾಣಿಸುತ್ತೆ. ಕಾರಿನ ಬಗ್ಗೆ ಹೆಚ್ಚಿನ ಮಾಹಿತಿ ಹೇಳ್ತೀನೋ ಇಲ್ವೋ ಅದು ಸೆಕೆಂಡ್ರಿ ಬಿಡಿ, ಬಟ್ ಅವರ ಬಗ್ಗೆ ಹೆಚ್ಚಿನ ಮಾಹಿತಿ ಅಂತೂ ಹೇಳಿದ್ದೇನೆ. ಬ್ರೋಕರ್ ಅವರಿಗೆ ಕಾಂಟ್ಯಾಕ್ಟ್ ಮಾಡಿದಾಗ ನಿಮ್ಮ ಡೀಟೇಲ್ಸ್ಗಳನ್ನು ಕೇಳ್ತಾರೆ, ದಯಮಾಡಿ ಕಳಿಸಿಕೊಡಿ. ಅವರು ಮ್ಯಾಚ್ ಆದರೆ ಖಂಡಿತವಾಗೂ ನಿಮಗೆ ಫಿಕ್ಸ್ ಮಾಡ್ತಾರೆ ಸ್ನೇಹಿತರೆ. ಸೊ